ವಿನಯ್ ಸೋಮಯ್ಯ ಅವರದ್ದು ಆತ್ಮಹತ್ಯೆಯಲ್ಲ, ಅದರ ಕೊಲೆ. ಇದರ ಹಿಂದೆ ಯಾರ್ಯಾರಿದ್ದಾರೆ ಅಂತೆಲ್ಲ ನಮಗೆ ಗೊತ್ತಾಗಿದೆ. ಕಾಂಗ್ರೆಸ್ ನಾಯಕರು ಅಧಿಕಾರದ ದರ್ಪದಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಿಜಯೇಂದ್ರ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ತನಕನೂ ಕೂಡ FIRನಲ್ಲಿ ಅವರ ಹೆಸರು ದಾಖಲಾಗಲಿಲ್ಲ ಶಾಸಕರದ್ದು, ಅದಕ್ಕೆ ಈ ರೀತಿ ಮಾತಾಡಿದ್ದಾರೆ. ಸರ್ಕಾರದ ಮದ ಎರೆದ್ರೆ ಯಾವ ರೀತಿ ನಡ್ಕೊಳ್ಬೋದು ಅನ್ನೋದಕ್ಕೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರವೇ ಒಂದು ಉದಾಹರಣೆ. ಅಧಿಕಾರದ ಪಿತ್ತ ನೆತ್ತಿಗೆ ಇರಿದ್ರೆ ಆಡಳಿತ ನಡೆಸ್ತಕ್ಕಂಥವ್ರು ಯಾವ ರೀತಿ ಧೋರಣೆ ಹೆಂಗಿರ್ತದೆ ಅನ್ನೋದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು, ಕಾನೂನು ಸಲಹೆಗಾರ ನಡವಳಿಕೆ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ, ಅವ್ರ ಹೇಳಿಕೆ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಕೂಡ ತಾವು ಗಮನಿಸಿದ್ರಿ, ವಿನಯ್ ಸೋಮಯ್ಯ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನಮ್ಮ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭ ಮಾಡಿದ್ವಿ. ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಅಲ್ಲ, ಇದು ಕೊಲೆ. ಇದರಿಂದ ಇರ್ತಕ್ಕಂಥ ದುಷ್ಟ ಶಕ್ತಿಗಳು ಯಾರು ಅಂತೇಳಿ ಈಗಾಗಲೇ ಬಹಿರಂಗ ಆಗಿದೆ. ಹಾಗಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಾನು ಕಾನೂನು ಸಲಹೆಗಾರನ್ನು ಕೂಡ ಭೇಟಿ ಮಾಡ್ತಾ ಇದ್ದೇನೆ. ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮುಂದುವರಿಸಬೇಕು ಅಂತ ನಾವು ಮಾಡ್ತೇವೆ. ಓಕೆ, ಇದು ವಿಜಯೇಂದ್ರ ಅವರ ಮಾತು.